ಇನ್ನು ಧರ್ಮಸ್ಥಳದಲ್ಲಿ ಆಗಿರುವಂತಹ ಬೆಳವಣಿಗೆ ಇದೆಲ್ಲ ಎಸ್ಐಟಿಗಾಗಲೇ ತನಿಖೆಯನ್ನ ಕೈಗೊಳ್ತಾ ಇದೆ. ಏನಾಗಿದೆ ಬೆಳವಣಿಗೆ ನೋಡಿ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ, ಎಸ್ಐಟಿ ತಂಡದ ಮೊದಲ ಸಭೆ, ಶೀಘ್ರದಲ್ಲೇ ಶುರುವಾಗಲಿದೆ ತನಿಖೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಆರೋಪ ಸಂಬಂಧ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ರಚನೆ ಮಾಡಿದೆ. ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಅಧಿಕಾರಿಗಳು ಇವತ್ತು ಮೊದಲ ಸಭೆ ನಡೆಸಿದ್ದಾರೆ. ಎಫ್ಐಆರ್ ಹಾಗೂ ಇನ್ನಿತರ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಸಭೆ ಮಾಡಿದ್ದಾರೆ. ತನಿಖೆ ಹೇಗಿರಬೇಕು, ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆಯೂ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗಿರುವ ಹಿನ್ನೆಲೆ ದಕ್ಷಿಣ ಕನ್ನಡ ಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ಬಳಿ ಪ್ರಕರಣದ ಕುರಿತು ಮಾಹಿತಿ ಪಡೆಯಲಿದ್ದಾರೆ. ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ಬಗ್ಗೆ ಕೂಲಂಕುಷವಾಗಿ ಎಲ್ಲಾ ಮಾಹಿತಿಯನ್ನು ಪಡೆಯಲಿದ್ದಾರೆ. ಆ ಬಳಿಕ ಅಧಿಕೃತವಾಗಿ ಪ್ರಕರಣ ಎಸ್ಐಟಿ ತನಿಖಾ ತಂಡಕ್ಕೆ ಹಸ್ತಾಂತರ ಆಗಲಿದೆ. ಅಲ್ಲಿಂದ ಅಸಲಿ ತನಿಖೆ ಶುರುವಾಗಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಇವತ್ತು ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದೆ. ಈ ಎಫ್ಐಆರ್ನ ಕುರಿತಾದಂಥ ಚರ್ಚೆಗಳಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆಯೂ ಸಭೆಯಲ್ಲಿ ತೀರ್ಮಾನಗಳನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಪ್ರಕರಣ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಬಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರ ಜೊತೆಗೆ ಅಲ್ಲಿನ ಐಒ ಆಗಿ ಈವರೆಗೆ ಕೆಲಸ ಮಾಡಿರುವಂಥ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಜೊತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಲಿದ್ದಾರೆ. ಈ ಪ್ರಕರಣ ಎಸ್ಐಟಿಗೆ ಸಂಪೂರ್ಣವಾಗಿ ವರ್ಗಾವಣೆ ಆಗುವಂಥ ತಯಾರಿಯಲ್ಲಿದೆ. ವರ್ಗಾವಣೆ ಆದ ನಂತರ ಈ ಒಂದು ತನಿಖೆಯ ಕೂಲಂಕುಷವಾದಂಥ ತನಿಖೆಗೆ ಚಾಲನೆ ಸಿಗಲಿದೆ. ಎಸ್ಐಟಿ ತನಿಖಾ ತಂಡಕ್ಕೆ ಮತ್ತಷ್ಟು ಬಲ, ಹೆಚ್ಚುವರಿಯಾಗಿ 20 ಅಧಿಕಾರಿಗಳ ನೇಮಕ. ಎಸ್ಐಟಿ ತಂಡಕ್ಕೆ ಹೆಚ್ಚುವರಿ 20 ಅಧಿಕಾರಿಗಳ ನೇಮಕ ಮಾಡಿ ಡಿಜಿಐಜಿಪಿ ಸಲೀಂ ಅವರು ಆದೇಶ ಹೊರಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಪ್ರಕರಣದ ತನಿಖೆಗಾಗಿ ರಚಿಸಿದ್ದ ಎಸ್ಐಟಿ ತಂಡಕ್ಕೆ ಹೆಚ್ಚುವರಿಯಾಗಿ 20 ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಈ ತಂಡ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ ನಡೆಸಲಿದೆ. ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ 20 ಹೆಚ್ಚುವರಿ ಅಧಿಕಾರಿ ನೇಮಕ. ಮಂಗಳೂರು ಡಿಸಿಆರ್ಇ ಎಸ್ಪಿ ಸಿಎ ಸೈಮನ್, ಉಡುಪಿ ಸೆಂಠಾಣೆ ಡಿಎಸ್ಪಿ ಎಸಿ ಲೋಕೇಶ್, ದಕ್ಷಿಣ ಕನ್ನಡ ಸೆಂಠಾಣೆ ಡಿಎಸ್ಪಿ ಮಂಜುನಾಥ್, ಸಿಎಸ್ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಇಸಿ ಸಂಪತ್, ಸಿಎಸ್ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಸುಮಧರ್, ಶಿರಸಿ ಗ್ರಾಮ ಪಂಚಾಯಿತಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಪಿಡಿ ಸುಮಿತ್ರು ತೇಜ್, ಪೊಲೀಸ್ ಇನ್ಸ್ಪೆಕ್ಟರ್ ಉಡುಪಿ ಬೈಂದೂರು, ಕೋಕಿಲಾ ನಾಯಕ್, ಪಿಎಸ್ಐ ಸಿಎಸ್ಪಿ ಸೇರಿದಂತೆ ಇನ್ನಿತರ ಅಧಿಕಾರಿ ಸಿಬ್ಬಂದಿ ಈ ತಂಡದಲ್ಲಿ ಸೇರ್ಪಡೆಯಾಗಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನೂರಾರು ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ರಚನೆ ಮಾಡಿರುವಂಥದ್ದು. ಮುಂದುವರೆದ ಭಾಗವಾಗಿ ಡಿಜಿಐಜಿ ಆಗಿರುವಂತಹ ಎಂಎ ಸಲೀಂ ಅವರು ಈ ಎಸ್ಐಟಿ ತಂಡಕ್ಕೆ ಮತ್ತೆ 20 ಅಧಿಕಾರಿಗಳ ತಂಡವನ್ನು ಕೊಟ್ಟು ಈಗ ಆದೇಶ ನೀಡಿರುವಂಥದ್ದು. ಸದ್ಯಕ್ಕೆ ಪ್ರಣವ್ ಮೊಹಾಂತಿ ನೇತೃತ್ವದ ತಂಡ ಏನಿದೆ ಎಸ್ಐಟಿ ತಂಡ, ಆ ತಂಡ ಈಗ ಈ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧಪಟ್ಟಂಗೆ ಅಧಿಕೃತವಾಗಿ ತನಿಖೆಗೆ ಇಳಿದಿರುವಂಥದ್ದು. ಧರ್ಮಸ್ಥಳದ ಎಸ್ಐಟಿ ತನಿಖೆ ಹೇಗಿರಲಿದೆ? ತನಿಖೆ ಬಳಿಕ ಕೋರ್ಟ್ಗೆ ದೋಷಾರೋಪ ಪಟ್ಟಿ. ಮೊದಲು ಎಫ್ಐಆರ್ ಮತ್ತು 164 ಅಡಿ ಹೇಳಿಕೆ ಪ್ರತಿ ಅತ್ಯಗತ್ಯ. ಬಳಿಕ ಜಡ್ಜ್ ಮುಂದೆ ಕೊಟ್ಟ ಹೇಳಿಕೆ ಬಗ್ಗೆ ಎಸ್ಐಟಿ ಟೀಮ್ ಮಾಹಿತಿ ಸಂಗ್ರಹಿಸಲಿದೆ. ನಂತರ ಹೇಳಿಕೆ ನೀಡಿದ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಸದ್ಯ ಸಿಕ್ಕಿರೋ ಅಸ್ಥಿಪಂಜರ ಡಿಎನ್ಎ ಮ್ಯಾಚಿಂಗ್ ಪ್ರಕ್ರಿಯೆ ನಡೆಯಲಿದೆ. ಇದಾದ ಮೇಲೆ ಬಾಕಿ ಉಳಿದಿರೋ ಅಸ್ಥಿಪಂಜರ ಹುಡುಕಾಟಕ್ಕೆ ಎಸ್ಐಟಿ ಮುಂದಾಗಲಿದೆ. ತನಿಖೆ ಬಳಿಕ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಿದೆ. ಎಸ್ಐಟಿ ತನಿಖೆಗೆ ಸಿಗುತ್ತಾ ಸುಳಿವು? ಅಧಿಕಾರಿಗಳ ಮುಂದಿರೋ ಸವಾಲುಗಳೇನು? ಇನ್ನು 15 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈಗ ಸಾಕ್ಷ್ಯಕ್ಕಾಗಿ ಎಸ್ಐಟಿ ತಲಾಶ್ ಮಾಡಬೇಕಿದೆ. ದುರ್ಗಮ ಹಾದಿಯಲ್ಲಿ ಎಸ್ಐಟಿ ತನಿಖೆಗೆ ಅಗತ್ಯವಿರುವ ಸುಳಿವು ಸಿಗುತ್ತಾ ಎಂಬ ಕೌತುಕ ಶುರುವಾಗಿದೆ. ಪ್ರಕರಣದ ಅಖಾಡಕ್ಕೆ ಇಳಿಯುವ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಾಕಷ್ಟು ಸವಾಲುಗಳು ಇವೆ. ಆ ಸವಾಲುಗಳೇನು ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, ಎಸ್ಐಟಿ ಸವಾಲು ಅನಾಮಿಕನ ಹೇಳಿಕೆ ದಾಖಲು ಮಾಡಿ ಪ್ರಕರಣ ಮತ್ತಷ್ಟು ಬಿಗಿಗೊಳಿಸೋದು. 15 ವರ್ಷದ ಹಿಂದೆ ಹೂತಿಟ್ಟ ಶವಗಳನ್ನು ಹೊರಗೆ ತೆಗೆಯೋದು. 15 ವರ್ಷಗಳ ಬಳಿಕ ಸ್ಥಳ ಭೌಗೋಳಿಕವಾಗಿ ಬದಲಾವಣೆ ಆಗಿರಲಿದೆ. ಶವಗಳನ್ನು ಹೊರಗೆ ತೆಗೆಯುವುದೇ ಅತಿ ದೊಡ್ಡ ಸವಾಲು. ಶವ ಹೂತಿಟ್ಟ ಸ್ಥಳ ಪತ್ತೆ ಮಾಡೋದು ಮತ್ತೊಂದು ಸವಾಲು. ಅಸ್ಥಿಪಂಜರ ಹೊರಗೆ ತೆಗೆದ್ರೆ ಎದುರಾಗೋದು ಸೈಂಟಿಫಿಕ್ ಎವಿಡೆನ್ಸ್. ಅಸ್ಥಿಪಂಜರಗಳಿಗೆ ಡಿಎನ್ಎ ಮ್ಯಾಚ್ ಮಾಡಬೇಕು. ಡಿಎನ್ಎ ಮ್ಯಾಚಿಂಗ್ಗೆ ವಾರಸುದಾರರ ಪತ್ತೆ ಕಷ್ಟ ಸಾಧ್ಯ. 15 ವರ್ಷಗಳ ಹಿಂದಿನ ಮಿಸ್ಸಿಂಗ್ ಪ್ರಕರಣಗಳನ್ನು ಪತ್ತೆ ಹಚ್ಚಬೇಕು. ಬಳಿಕ ಸಂಬಂಧಪಟ್ಟ ವಾರಸುದಾರರನ್ನು ಪತ್ತೆ ಹಚ್ಚಬೇಕು. ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ಅಸ್ಥಿಪಂಜರಗಳಲ್ಲಿ ಪತ್ತೆ ಹಚ್ಚೋದು ಕಷ್ಟ. ಅತ್ಯಾಚಾರ ಮಾಡಿದ್ದಾರೆ ಅಂತ ಅಸ್ಥಿಪಂಜರಗಳಲ್ಲಿ ಪತ್ತೆ ಹಚ್ಚೋದು ಕಷ್ಟ. ಬಳಿಕ ಆರೋಪ ನಿಗದಿ ಮಾಡಿ ಆರೋಪಿಗಳ ಹುಡುಕಾಟ ನಡೆಸಬೇಕಿರುವುದು ಎಸ್ಐಟಿಗೆ ಬಿಗ್ ಟಾಸ್ಕ್ ಆಗಿದೆ.
15 ವರ್ಷಗಳ ಹಿಂದಿನ ಪ್ರಕರಣದ ತನಿಖೆಗೆ ಬೆನ್ನತ್ತಿರುವಂತಹ SIT ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಉಳಿದಿರುವಂತದ್ದು. ಯಾಕೆಂದ್ರೆ 15 ವರ್ಷಗಳ ಹಿಂದೆ ಆಗಿರುವಂತಹ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು, ಜೊತೆಗೆ ಸೈಂಟಿಫಿಕ್ ಎವಿಡೆನ್ಸ್ ಗಳಿರ್ಬೋದು, ಎಲ್ಲಾನು ಕೂಡ ಕ್ರೋಢೀಕರಿಸೋ ಕೆಲಸವನ್ನ SIT ಅಧಿಕಾರಿಗಳ ತಂಡ ಮಾಡಬೇಕಾಗಿದೆ. ಯಾಕೆಂದ್ರೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಹೂತಿಟ್ಟ ಶವವನ್ನ ತೆಗೆದುಕೊಡ್ತೀನಿ ಅಂತ ಹೇಳಿದಾನೆ. ಆ ಹೂತಿಟ್ಟ ಶವವನ್ನ DNA ಮ್ಯಾಚಿಂಗ್ ಇರ್ಬೋದು, ಅದಾದ ನಂತರ ಆ ಸ್ಥಳ ಪರಿಶೀಲನೆ ಇರ್ಬೋದು, ಇದೆಲ್ಲ ಕೂಡ ಈಗ SIT ಅಧಿಕಾರಿಗಳು ಮಾಡಬೇಕಾಗಿದೆ. ಇದು ಒಂದು ರೀತಿಯಲ್ಲಿ ದುರ್ಗಮದ ಹಾದಿಯಲ್ಲಿ ಒಂದಷ್ಟು ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ SIT ಅಧಿಕಾರಿಗಳಿಗೆ ಎದುರಾಗಿರುವಂತದ್ದು. ಒಟ್ಟಾರೆ SIT ಟೀಮ್ ಅಸಲಿಗೆ ತನಿಖೆಗೆ ಇಳಿದಾಗಲೇ ಪ್ರಕರಣ ಸಂಬಂಧ ಮತ್ತಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಜೊತೆಗೆ SIT ಮುಂದಿರೋ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ಲುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.